ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅಂಗಾಂಗ ಕಸಿ ಯಶಸ್ಸುಗೊಂಡಿದೆ. ಬ್ರೇನ್ ಡೆಡ್ ಆಗಿದ್ದ ಯುವಕನ ಅಂಗಾಂಗ ದಾನ ಮಾಡಿದ ಕುಟುಂಬ. ಅತ್ಯಂತ ವಿಶೇಷವಾದಂತಹ ಸುದ್ದಿ. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅಂಗಾಂಗ ಕಸಿ ಯಶಸ್ಸುಗೊಂಡಿದೆ. ಬ್ರೇನ್ ಡೆಡ್ ಆಗಿದ್ದ ಯುವಕನ ಅಂಗಾಂಗ ದಾನ ಮಾಡಿದ ಕುಟುಂಬ. ಮಿದುಳು ನಿಷ್ಕ್ರಿಯಗೊಂಡಿತು. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಯಶಸ್ವಿಯಾದ ಅಂಗಾಂಗ ಕಸಿ. ಬೆಂಗಳೂರು ವೈದ್ಯಕೀಯ ಸಂಸ್ಥೆ ಟ್ರಾಮಾ ಕೇರ್ ಸೆಂಟರ್ ವೈದ್ಯರ ಸಾರ್ಥಕ ಸೇವೆ ಇದು. 6 ಜನರ ಬಾಳಿಗೆ ತುಂಬಿದ ಮಂಡ್ಯ ಯುವಕ ಸಾವಿನಲ್ಲೂ ಸಾರ್ಥಕತೆ. ಮಂಡ್ಯ ಯುವಕನ ಕುಟುಂಬದವರಿಗೆ ಧನ್ಯವಾದ ಸಲ್ಲಿಸಿದ ವೈದ್ಯರ ತಂಡ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಕೇರ್ ಸೆಂಟರ್. ಈ ಕುರಿತು ಮಾಹಿತಿ ನೀಡಿರುವ ಮೆಡಿಕಲ್ ಸೂಪರಿಂಟೆಂಡರ್ ಡಾಕ್ಟರ್ ದೀಪಕ್. ಬೆಂಗಳೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆ ಟ್ರಾಮಾ ಕೇರ್ ಸೆಂಟರ್, ಚಿಕ್ಕಮಂಡ್ಯ ಗ್ರಾಮದ ದರ್ಶನ್ ಫೆಬ್ರವರಿ 22ನೇ ತಾರೀಕು ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅಂಗಾಂಗ ಕಸಿ ಯಶಸ್ಸುಗೊಂಡಿದೆ. ಬ್ರೇನ್ ಡೆಡ್ ಆಗಿದ್ದ ಯುವಕನ ಅಂಗಾಂಗ ದಾನ ಮಾಡಿದ ಕುಟುಂಬ. ಬ್ರೇನ್ ಡೆಡ್ ಆಗಿತ್ತು. ಮನುಷ್ಯನ ಮಿದುಳು ನಿಷ್ಕ್ರಿಯಗೊಂಡ್ರೆ ಮುಗಿದ ಕತೆ. ಕೈಯೂ ಆಡಲ್ಲ, ಕಾಲು ಆಡಲ್ಲ. ಇನ್ನು ಆ ತರಹದ ಸ್ಟ್ರಕ್ ಆದಂತಹ ಮೆದುಳನ್ನು ಮತ್ತೊಬ್ಬರಿಗೆ ದಾನ ಮಾಡಿದ್ರೆ ಇನ್ನೊಬ್ಬರು ಜೀವ ಉಳಿಯುತ್ತೆ, ಜೊತೆಗೆ ಇನ್ನೊಬ್ಬರು ಜೀವನ ಕಟ್ಟಿಕೊಂಡಂತಾಗುತ್ತೆ. ಸೊ ಈ ಯುವಕನ ಅಂಗಾಂಗ ಕಸಿ ಯಶಸ್ಸುಗೊಂಡಿದೆ. ಈ ಬಗ್ಗೆ ವೈದ್ಯರು ಕೂಡ ಮಾತನಾಡಿದ್ದಾರೆ. ಇನ್ನು ದಾನ ಮಾಡಿದ ಕುಟುಂಬಕ್ಕೂ ಕೂಡ ಧನ್ಯವಾದ ಅರ್ಪಿಸಿದ್ದಾರೆ. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಪಾಪ ಬದುಕಿ ಬಾಳಬೇಕಾದಂತಹ ಯುವಕ ಯಾವುದೋ ದುರ್ಘಳಿಗೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಆತನ ಬ್ರೈನು ನಿಷ್ಕ್ರಿಯಗೊಂಡಿತ್ತು. ಆ ನಿಷ್ಕ್ರಿಯಗೊಂಡಂತಹ ಯುವಕನ ಕುಟುಂಬ ಇನ್ನು ಬದುಕಿ ಯಾವ ಪ್ರಯೋಜನಗಳು ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ದಾನ ಮಾಡಬಹುದಾದಂಥ ಆಯ್ಕೆಗಳಿದ್ದಾವೆ. ದಾನ ಮಾಡೋದಕ್ಕೆ ನೀವು ಒಪ್ಕೋತೀರಾ ಅಂತ ಕೇಳಿದಾಗ ಕುಟುಂಬ ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು. ಅದಾದ ಬಳಿಕ ವೈದ್ಯರು ಅದರ ಟ್ರೀಟ್ಮೆಂಟ್ಗಳನ್ನು ಮಾಡಿದ್ರು, ಅಂಗಾಂಗಗಳ ಕಸಿ ಮಾಡಿದ್ರು. ಕಾರ್ಯ ಇದ್ದಂತಹ ಅಂಗಾಂಗಗಳನ್ನು ಕಸಿ ಮಾಡಿ ಅದನ್ನು ಸ್ಟೋರ್ ಮಾಡಿಕೊಂಡಿರುತ್ತೆ. ಇನ್ನು ಅದಕ್ಕೆ ಬೇಕಾದಂತಹ ರೋಗಿಗಳಿಗೆ ಕೊಡುವಂಥ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಆಗ್ತವೆ. ಸೊ ಈ ಕುಟುಂಬಕ್ಕೂ ಕೂಡ ಇಡೀ ವೈದ್ಯ ಲೋಕವೇ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.